ಸರ್ಕಾರವು ವಿರೋಧ ಪಕ್ಷಗಳನ್ನ ಗುರಿಯಾಗಿಟ್ಕೊಂಡು ಇಡಿ ದಾಳಿ ನಡೆಸಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ನಿಟ್ಟೂರು ಹೋಬಳಿಯ ಅಂಡನಹಳ್ಳಿ ಗ್ರಾಮದಲ್ಲಿ ಯಲ್ಲಾಪುರ ಗೇಟ್ನಿಂದ ಹರದಗೆರೆವರೆಗೂ ಸುಮಾರು 31 ಕೋಟಿ ರುಗಳ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇಡಿ ದಾಳಿಗಳು ರಾಜಕೀಯ ಪ್ರೇರಿತವಾಗಿದ್ದು ವಿರೋಧ ಪಕ್ಷದ ಪ್ರಭಾವಿ ನಾಯಕರನ್ನ ಗುರಿಯಾಗಿಟ್ಟುಕೊಂಡು ದಾಳಿ ನಡೆಸುತ್ತಿದ್ದು, ಕೇಂದ್ರ ಸರ್ಕಾರವು ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪ್ರಜಾಪ್ರಭುತ್ವದ ಸ್ವಾಸ್ಥ್ಯ ಕಾಯಬೇಕು ಎಂದು ತಿಳಿಸಿದರು. ರಸ್ತೆ ಮತ್ತು ಬೇರೆ ಬೇರೆ ಕಾಮಗಾರಿಗೆ ಹಣ ಹಾಕಿದ್ದಂಥದ್ದು ಸುಮಾರು 400 ಕೋಟಿ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೂ ಕೂಡ ಹಾಕಿದ್ದೀವಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ 70 ಕೋಟಿ ರೂಪಾಯಿ ಹಾಕಿದ್ದೀವಿ, ಶಿಕ್ಷಣ ಇಲಾಖೆಗೆ ಹಾಕಿದ್ದೀವಿ, ಮತ್ತು CDPO ಡಿಪಾರ್ಟ್ಮೆಂಟ್ಗೆ ಸುಮಾರು 98 ಅಂಗನವಾಡಿ ಇರಲಿಲ್ಲ ಅವಕ್ಕೂ ಹಾಕಿದ್ದೀವಿ. ಇದು 31 ಕೋಟಿ ರೂಪಾಯಿ ನಾವು ಪೂರಾ ನಮ್ಮ ಬಾರ್ಡ್ರ್ವರೆಗೂ ಹಾಕಿದ್ದು. ಈಗ ಅದು 5 ಕಿಲೋಮೀಟ್ರ್ ಶಾರ್ಟೇಜ್ ಆಯಿತು. ನಾವು ಹಾಕಿ 10 ವರ್ಷ ಆಗಿತ್ತು. ಅದರಿಂದ SR ರೇಟು ವೇರಿಯೇಷನ್ ಆಗಿ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಕಡಿಮೆ ಆಗ್ತಾಯಿದೆ. ಅದನ್ನು ಮುಂದಿನ ದಿನದಲ್ಲಿ ಈಗ ಹಾಕ್ಬೇಕು. ಈಗ ನಾವು ನೆಕ್ಸ್ಟು ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಹಾಕ್ತೀವಿ. ಅದು ಮುಂದಕ್ಕೂ 1 ಕೋಟಿ ರೂಪಾಯಿ ಹಾಕಿ ರಸ್ತೆ ಅಲ್ಲಿ ಡ್ಯಾಮೇಜ್ ಆಯಿತು, ಅದನ್ನು ಕೂಡ ಸರಿ ಮಾಡ್ತಾ ಇದ್ದೀವಿ. ಮತ್ತು ಬಡವಪಾಳ್ಯ ರಸ್ತೆ ಅಪ್ ಟು ನಮ್ಮ ಬಾರ್ಡ್ವರೆಗೂ ಗುಡ್ಲಪಾಳ್ಯವರೆಗೂ ಅದು 28 ಹಾಕಿದ್ದೀವಿ. ಮತ್ತು ಕೊಂಡ್ಲಿ ಕ್ರಾಸಿಂದ ಕೊಂಡ್ಲಿ ಮಾವನಹಳ್ಳಿವರೆಗೂ 12 ಕೋಟಿ ರೂಪಾಯಿ ಹಾಕಿದ್ದೀವಿ. ಮತ್ತು ತಗ್ಗಿಹಳ್ಳಿ ರಸ್ತೆ ಹಾಕಿದ್ದೀವಿ. ಅವೆಲ್ಲವೂ ಈಗ ಪೂಜೆ ಮಾಡಬೇಕು, ಮಾಡಿ ಕೆಲಸ ಸರ್ಕಾರದ ನಿಯಮದ ಪ್ರಕಾರ ನಾವು ಭೂಮಿ ಕೊಡಲಿಕ್ಕೆ ಎಲ್ಲೆಲ್ಲ ಅವಕಾಶ ಇದೆಯೋ ಅವೆಲ್ಲ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನಿಂದ ನಾವು ಗೋಮಾಳಗಳನ್ನ ಕೊಡಲಿಕ್ಕೆ ಬರಲ್ಲ. ಯಾಕೆಂದರೆ 100 ಜಾನುವಾರುಗಳಿದ್ದರೆ 35 ಹೆಕ್ಟೇರ್ ರಿಸರ್ವ್ ಇಟ್ಟು ನೀವು ಕೊಡಬೇಕು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಇದೆ. ಅದರಿಂದ ನಾವು ಯಾವುದೇ ಅರ್ಜಿ ಹಾಕಿರ್ತಕ್ಕಂಥವ್ರಿಗೆ ನಾವು ಭೂಮಿ ಕೊಡಲಿಕ್ಕೆ ಆಗ್ತಾಯಿಲ್ಲ. ನಾನು ಅದಕ್ಕೆ ಮೀಟಿಂಗ್ ಕೂಡ ಕರಿತಾ ಇಲ್ಲ. ಈಗ ನನಗೆ 55 ರೆಕಾರ್ಡೇನೋ ರೆಡಿಯಾಗಿವೆ. ಯಾವ ಜಿನಿಯನ್ ಇರ್ತಾವೋ ಅಂಥವು ಖರಾಬ್ ಇರ್ತಕ್ಕಂಥವು. ಈಗ ಸೇಂದಿವನೂ ನಾವು ಕೊಡೋಕ್ಕಾಗ್ತಾಯಿಲ್ಲ. ಮೊದಲು ಸೇಂದಿವನ ಕೊಡ್ಬೋದಾಯಿತು, ಸೇಂದಿವನೂ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಯಾವ್ಯಾವ ಜಿನಿಯನ್ ಇದ್ದಾವೋ ಅವು 55 ರೆಕಾರ್ಡ್ ರೆಡಿಯಾಗಿದೆ. ನಾನು ತಹಸೀಲ್ದಾರ್ನ ಮೀಟಿಂಗ್ ಕರೆಯೋಕೆ ಹೇಳಿದ್ದೀನಿ. ಆ ಮೀಟಿಂಗ್ ಕರೆಸಿ ತೋರಿಸ್ತಕ್ಕಂಥದ್ದು ಮಾಡ್ತೀವಿ ಅಷ್ಟೇ. ಗೃಹ ಸಚಿವರನ್ನ ಮಾಡ್ಕೊಂಡಿರ್ತಕ್ಕಂಥ ಅದರಿಂದ ಇದು ಭಾರಿ ತೊಂದರೆ ಆಗುತ್ತೆ. ನಾನು ನಾಳೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿ ಕಾಂಟ್ರಾಕ್ಟ್ರು ಮತ್ತು ಅಧಿಕಾರಿಗಳು ಮತ್ತು PDOಗಳು ಎಲ್ಲರೂ ಕೂಡ ಮೀಟಿಂಗ್ ಕರೆಯೋಕೆ ಹೇಳಿದ್ರು. ಈ ವಾರದಲ್ಲಿ ಮೀಟಿಂಗ್ ಕರೆದು ನಿರಾಸ್ ತಲೆನೋವು ಯಾವುದಾನ ಇದೆ ಅನ್ನೋದು ಜಲ್ಜೀವನ್ನೇ ಎಲ್ಲ ಊರಿನಲ್ಲಿಂದಲೂ ಕೂಡ ನನಗೆ ಫೋನ್ ಹಾಕ್ತಾರೆ. ಪ್ರತಿಯೊಬ್ಬರು ಫೋನ್ ಹಾಕೋದು ಯಾವುದಾರ ಊರಿಗೆ ಸಮಸ್ಯೆ ಇದೆ ಅಂತಂದರೆ ಜಲ್ಜೀವನ್ ಮಾತ್ರ ಸಮಸ್ಯೆ ಇರ್ತಕ್ಕಂಥದ್ದು. ಅದಕ್ಕೆ ನಾನೇ ಒಂದು ಖುದ್ದು ಮೀಟಿಂಗ್ ಕರೀತಾ ಇದ್ದೀನಿ. ಮೀಟಿಂಗ್ ಕರೆದು ಯಾವ ಹಂತದಾಗಿದ್ದಾವೆ, ಎಷ್ಟು ದಿನದಾಗಿ ಕಂಪ್ಲೀಟ್ ಮಾಡ್ತಾರೆ, ಯಾರು ಕಂಪ್ಲೀಟ್ ಮಾಡಿಲ್ಲ ಅರ್ಧ ಮಾಡಿ 1 ವರ್ಷ ಬಿಟ್ಟವ್ರೆ ಅವೆಲ್ಲ ರೀಸೆಂಟ್ ಮಾಡಿಸ್ತಕ್ಕಂಥದ್ದು ಫೈನಲ್ ಆಗಿ ಅವ್ರಿಗೆ ನೋಟಿಸ್ ಕೊಡಿಸಿ ಅವೆಲ್ಲ ನಾನೇ ಮೀಟಿಂಗ್ ಕರೆದು ಸರಿ ಮಾಡಿಸ್ತೀನಿ. ಸರ್, ಈಗ ತಾಲೂಕು ಇಲ್ಲ, ನಾನು ಪೇಪರ್ ಓದಿ ಅಷ್ಟೇ. ಅವ್ರು ಇಲ್ಲೇ ಒಂದು ಸರಿ ಆಗಿತ್ತು, ಅದಕ್ಕೂ ಅದು ಮುಂದುವರೆದ ಭಾಗ ಮಾಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ಇದು ದೇಶದಲ್ಲಿ ಇಡೀ ರೈಡ್ ಮಾಡ್ತಾ ಇರೋದೇ ವಿರೋಧ ಪಕ್ಷದವ್ರು ಯಾರು ಅವ್ರ ಮೇಲೆ ಮಾಡ್ತಾರೆ. ಅದ್ರಾಗೇನು ರಾಜಕೀಯ ದೇಶದಿಂದಲೇ ಮಾಡ್ತಕ್ಕಂಥದ್ದು. ಅದನ್ನು ಇದು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಹೀಗೆ ಹೊಸದಾಗಿ ಏನು ಮಾಡ್ತಾ ಇದ್ದಾರೆ, ಅವ್ರು ನಿರಂತರವಾಗಿ ಕೆಲಸ ಮಾಡ್ತಾರೆ. ಬರೀ ಇಳಿಯಾಗಿರುವಾಗ ಎಲ್ಲೋ ಕಡೆ ಚಿನ್ನದ ಕೇಸಲ್ಲಿ ಪರಮೇಶ್ವರ್ ಸುತ್ತು ಅದು ಗೊತ್ತಿಲ್ಲ. ಅದು ನೀವು ಪೇಪರ್ ಟಿವಿಯಲ್ಲೂ ಮಾಡ್ಬೋದಷ್ಟೇ. ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ PLD ಬ್ಯಾಂಕ್ ಅಧ್ಯಕ್ಷ ಪರಮಶಿವಯ್ಯ, ದೊಡ್ಡಗುಣಿ PDO ರಂಗರಾಜು, ಗುತ್ತಿಗೆದಾರ ಸತೀಶ್, ಕುಂದರನಹಳ್ಳಿ ನಟರಾಜು, ಶಿವಯ್ಯ, ನಾಗರಾಜು, ಶಶಿಧರ್, ಅದಲಗೆರೆ ಈಶ್ವರಯ್ಯ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.